ನಮಸ್ಕಾರ ಸ್ನೇಹಿತರೆ, ನಾನು ರಸ್ತೆಯಲ್ಲಿ ಹೋಗುವಾಗ ಅನೇಕ ಬಾರಿ ಕೆಲವೊಂದು ವಾಹನಗಳನ್ನು ತುಂಬ ಗಮನಿಸ್ತೇನೆ. ಅದರಲ್ಲಿ ನನ್ನ ಕಣ್ಣಿಗೆ ಬಿದ್ದದ್ದು VRL ಟ್ರಾವೆಲ್ಸ್. ಹೌದು, VRL ಟ್ರಾವೆಲ್ಸ್ ಹಾಗೂ ಟ್ರಾನ್ಸ್ಪೋರ್ಟ್ ಕಂಪನಿಗಳನ್ನು ನೋಡಿದಾಗ ಹಾಗೂ ಅವರ ವಾಹನಗಳನ್ನು ನೋಡಿದಾಗ ನನಗೆ ಅನಿಸೋದು, ಏನಾದರೂ ಛಲವನ್ನು ನಾವು ಇಟ್ಕೊಂಡಾಗ ಅದನ್ನು ನಾವು ಸಾಧಿಸುತ್ತನ ಬಿಡಬಾರ್ದು ಅಂತ ಅನಿಸೋ ಒಂದು ಮಾತು ನೆನಪಾಗುತ್ತೆ. ಆ ಮಾತು ನೆನಪಾದಾಗ ನನಗೆ ಆ ವ್ಯಕ್ತಿ ಕಣ್ಮುಂದೆ ಬರ್ತಾರೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರೇ ವಿಜಯ ಸಂಕೇಶ್ವರ್ ರವರು. ಹಾಗಿದ್ರೆ ಈ VRL ಸಂಸ್ಥೆ ಬೆಳೆಯೋದು ಹೇಗೆ ಪ್ರಾರಂಭವಾಯಿತು ಹಾಗೂ ಈ ಸಂಸ್ಥೆ ಹಿಂದೆ ಇರುವಂತಹ ಆ ಮಹಾ ವ್ಯಕ್ತಿಯ ಜೀವನದ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಹಾಗಿದ್ರೆ ತಡ ಮಾಡೋದು ಬೇಡ, ಈ ವಿಡಿಯೋದಲ್ಲಿ ವಿಜಯ ಸಂಕೇಶ್ವರ್ ಅವರ ಜೀವನ ಹಾಗೂ VRL ಟ್ರಾವೆಲ್ಸ್ ಅದರ ಪ್ರಾರಂಭ ಹಾಗೂ ಪ್ರಸ್ತುತತೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ನನ್ನ ಚಾನಲ್ ಹಾಗೂ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಬದುಕಿನಲ್ಲಿ ಎಲ್ಲರಿಗೂ ಕನಸುಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ಆ ಕನಸುಗಳನ್ನು ನಿಜವಾಗಿಸಿಕೊಳ್ಳೋರು ಮಾತ್ರ ಕೆಲವರಾಗಿರ್ತಾರೆ. ಹಣವಿಲ್ಲ, ಬೆಂಬಲವಿಲ್ಲ ಹಾಗೂ ಸಹಾಯವಿಲ್ಲದೆ ಮುಂದೆ ಬರೋದು ತುಂಬ ಕಠಿಣ. ಆದರೆ ಇಂತಹ ಸ್ಥಿತಿಯಿಂದ ಒಬ್ಬ ವ್ಯಕ್ತಿ ಮೇಲೆ ಬರ್ತಾನೆ ಅಂತ ಅಂದರೆ ಅವನು ಎಲ್ಲವನ್ನ ತಾಳಿಕೊಂಡೇ ಬರಬೇಕಾಗುತ್ತೆ. ಅದೇ ರೀತಿ ಈ ವ್ಯಕ್ತಿಯ ಕನಸು ಕೂಡ ತನ್ನ ಸ್ವಂತ ಗೌರವದಿಂದ ಅಲ್ಲ, ತನ್ನ ಜೊತೆ ಸಮಾಜವೂ ಕೂಡ ಜೊತೆಯಾಗಿರಬೇಕು ಅನ್ನೋ ಒಂದು ಹಠದಿಂದ ಮೇಲೆ ಬಂದಂತಹ ವ್ಯಕ್ತಿ ವಿಜಯ ಸಂಕೇಶ್ವರ್ ರವರು. ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಹುಟ್ಟಿದಂಥ ಇವರು ಉದ್ಯಮಿಯಾಗಿ ಬೆಳೆದು ಪ್ರೇರಣೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ವ್ಯಕ್ತಿ ವಿಜಯ ಸಂಕೇಶ್ವರ್ ಅವರು. ಒಂದು ನಂಬಿಕೆ, ಒಂದು ಕನಸು, ಒಂದು ಟ್ರಕ್ ಮತ್ತು ಸಾವಿರಾರು ಮೈಲಿಗಟ್ಟಲೆ ಪ್ರಯಾಣ. ಇವತ್ತು ದಕ್ಷಿಣ ಭಾರತದ ನಂಬಿಕೆಯ ಹೆಸರಾದ VRL ಕಂಪನಿ ಹಿಂದೆ ಇರುವ ಅದ್ಭುತ ವ್ಯಕ್ತಿತ್ವ ವಿಜಯಾನಂದ ದೇಸಾಯಿ ಅವರು ಕೂಡ ಹೌದು. ಕರ್ನಾಟಕದ ಗದಗ ಜಿಲ್ಲೆಯ ಬೆಳವಾಡಿಗೆ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದಂತಹ ಇವರು, ಅವರ ತಂದೆ ಕೃಷಿ ಕೆಲಸವನ್ನು ಮಾಡ್ತಾ ಇದ್ರು. ಕುಟುಂಬದ ಸ್ಥಿತಿ ಬಹಳ ಬಡತನದಿಂದ ಕೂಡಿತ್ತು. ಆದರೆ ಆತ್ಮವಿಶ್ವಾಸ ಮಾತ್ರ ಎಂದಿಗೂ ಅವರಿಗೆ ಕುಗ್ಗಿ ಹೋಗಲಿಲ್ಲ. ಕಲಿತಿದ್ದು ಹೆಚ್ಚು ಶಿಕ್ಷಣವೂ ಕೂಡ ಅಲ್ಲ, ಆದರೆ ಏಕಾಂಗಿ ಬದುಕು ಅವರನ್ನು ಎಲ್ಲವನ್ನ ಗುರುತಿಸುವ ಹಾಗೆ ಮಾಡ್ತು. ಅವರಲ್ಲಿರುವಂತಹ ವ್ಯಾಪಾರದ ಬೀಜ ಮೊಳಕೆ ಒಡೆಯುವಂತೆ ಮಾಡ್ತು. ಇನ್ನೂ ಯುವಕನಿರುವಾಗಲೇ ಕೆಲಸ ಮಾಡುವ ಇಚ್ಛೆಯಿಂದ ಹುಬ್ಬಳ್ಳಿಗೆ ಬರ್ತಾರೆ. ಅಲ್ಲಿ ಹಲವು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ತರಕಾರಿ ಮಾರಾಟದಿಂದ ಹಿಡಿದು ಲಾರಿಗಳನ್ನು ಸಾಗಿಸುವಂತಹ ಕೆಲಸವನ್ನು. ಈ ಲಾರಿಗಳು ಒಂದು ಜಿಲ್ಲೆಯಿಂದ ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ತನ್ನ ಒಂದು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವಾಗ ಜನರನ್ನು ಅಥವಾ ಕೆಲಸದವರು ಬೇಕಾಗಿರ್ತಾರೆ. ಆ ಒಂದು ಕೆಲಸವೂ ಕೂಡ ವಿಜಯ ಸಂಕೇಶ್ವರ್ ಅವರು ಮಾಡಿದರು. ಇವರಿಗೆ ಏನಾದರೂ ನಾನು ಸಾಧಿಸಬೇಕು ಅಂತ ಕನಸಿನ ಒಂದು ಕ್ಷಣ ಹುಟ್ಟಿದ್ದು. ಒಂದು ದಿನ ಅವರು ಆಲೋಚನೆ ಮಾಡ್ತಾರೆ, ನಾವು ಏಕೆ ನಮ್ಮದೇ ಆದಂತಹ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಾರ್ದು ಅನ್ನೋ ಯೋಚನೆ ಅವರಿಗೆ ಬಂದದ್ದು 1976ರಲ್ಲಿ. ಅದೇ ರೀತಿ ಆ ಒಂದು 1976ರಲ್ಲಿ ಕೇವಲ ಒಂದು ಟ್ರಕ್ಕನ್ನು ಮಾತ್ರ ಖರೀದಿ ಮಾಡಿ ಅದಕ್ಕೆ ವಿಜಯಾನಂದ ರೋಡ್ ಲೈನ್ ಅಂತ ಹೆಸರನ್ನು ಕೂಡ ಕೊಡ್ತಾರೆ. ಆ ಸಮಯಕ್ಕೆ ಅವರಿಗೆ ಇತ್ತ ಹಣವೂ ಹೆಚ್ಚಿಗೆ ಇರಲಿಲ್ಲ, ಇತ್ತ ಅವಕಾಶವೂ ಕೂಡ ಹೆಚ್ಚಿಗೆ ಇರಲಿಲ್ಲ. ಉತ್ಸಾಹ ಮಾತ್ರ ಅಪಾರವಾಗಿ ಇತ್ತು ಅಂತ ಅವರು ಕೂಡ ಹಂಚಿಕೊಂಡಿದ್ದಾರೆ. ಪ್ರತಿದಿನ ತಾವೇ ಸ್ವಂತವಾಗಿ ತಮ್ಮ ಟ್ರಕ್ಕನ್ನು ತೆಗೆದುಕೊಂಡು ಹೋಗಿ ತಾವೇ ಚಾಲನೆಯನ್ನು ಮಾಡ್ತಾ ಇದ್ರು. ತಾವೇ ಡ್ರೈವರ್, ತಾವೇ ಕ್ಲೀನರ್ ಆಗಿ ಹಾಗೂ ತಾವೇ ಲೋಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಪ್ರತಿ ರಾತ್ರಿ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಬೇಕಾಗಿತ್ತು ಹಾಗೂ ಪ್ರತಿ ಬೆಳಿಗ್ಗೆ ಗ್ರಾಹಕರ ಮನೆ ಬಾಗಿಲಿಗೆ ಅವರು ಹೇಳಿದಂತಹ ಸರಕು ತಲುಪಿಸುವ ಕೆಲಸ ವಿಜಯ್ ಸಂಕೇಶ್ವರ್ ಅವರ ಹೆಗಲ ಮೇಲೆ ಇತ್ತು. ಸ್ನೇಹಿತರೆ, ಆ ಒಂದು ಸಣ್ಣ ಕೆಲಸ ಹಾಗೂ ಆ ಒಂದು ಪ್ರಮಾಣದ ಕೆಲಸ ಅಂತ ಅವರು ಭಾವಿಸಲಿಲ್ಲ. ಇದು ನನ್ನ ಕರ್ಮಕ್ಕೆ ಅಥವಾ ನನಗೆ ಇದು ಬಂದಿದೆ ಅಂತ ಆ ಕೆಲಸವನ್ನು ತಾವೇ ಮಾಡ್ತಾ ಇದ್ರು. ಮಾಡಿ ಗ್ರಾಹಕರ ವಿಶ್ವಾಸ ಹಾಗೂ ಅವರ ಆತ್ಮವಿಶ್ವಾಸಕ್ಕೆ ಇನ್ನೂ ಹೆಚ್ಚು ಸೇವೆಯನ್ನು ನೀಡಿ ವೃದ್ಧಿಗೊಳಿಸಿಕೊಂಡ್ರು. ಅದರ ಪರಿಣಾಮ ಇವರ ಕೆಲಸವೂ ಕೂಡ ಹೆಚ್ಚಾಗ್ತಾ ಹೋಯಿತು.
ಹೀಗೆ ಬೆಳೀತಾ ಬೆಳೀತಾ ಅದು 1980ರ ಹೊತ್ತಿಗೆ ವಿಜಯಾನಂದ ಸಂಕೇಶ್ವರ್ ಅವರು ಹಲವಾರು ಟ್ರಕ್ಗಳ ಮಾಲೀಕರಾಗ್ತಾ ಹೋದರು. ಒಂದರ ನಂತರ ಒಂದು ಟ್ರಕ್ಗಳನ್ನು ಖರೀದಿ ಮಾಡ್ತಾ ಹೋದರು. ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಶಿವಮೊಗ್ಗ, ಬೆಂಗಳೂರು ಹೀಗೆ ಅನೇಕ ಕಡೆ ಸ್ಟೇಷನ್ಗಳನ್ನು ಆರಂಭಿಸ್ತಾ ಹೋದರು. ಮೂಲವಾಗಿ ನಗರದ ರಸ್ತೆಗಳಲ್ಲಿ ಇವರ ಟ್ರಕ್ಗಳು ಕಾಣಿಸ್ತಾ ಹೋದವು. ಗ್ರಾಹಕರಿಗೆ ಸಮಯಕ್ಕೆ ಸರಿಯಾಗಿ ಸುರಕ್ಷಿತವಾಗಿ ಸೇವೆ ಕೊಡುವ ಮೂಲಕ ಲಾಜಿಸ್ಟಿಕ್ ಕ್ಷೇತ್ರದಲ್ಲಿ ನಂಬಿಕೆಯಾದ ಹೆಸರನ್ನು ಉಳಿಸಿಕೊಂಡಿದ್ದು VRL ಟ್ರಾವೆಲ್ಸ್ ಮೂಲಕ. ಕೇವಲ ಸರಕುಗಳನ್ನು ನಾನು ಯಾಕೆ ಸಾಗಿಸಬೇಕು, ಸರಕ್ಕೆ ಯಾಕೆ ನಾನು ತೆಗೆದುಕೊಳ್ಬೇಕು, ಜನರನ್ನು ಕೂಡ ನಾನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸ್ಬೋದು ಅಂತ ಆಗ ಪ್ರಾರಂಭ ಮಾಡಿದ್ದು 1990ರಲ್ಲಿ VRL ಟ್ರಾವೆಲ್ಸ್. ನಂತರ ಅವರು ನೋಡಿದರು ಸರಕು ಮಾತ್ರವಲ್ಲ ಜನರ ಪ್ರಯಾಣಕ್ಕೂ ಕೂಡ ಇದು ಸುರಕ್ಷಿತವಾಗಿರಬೇಕು ಅಂತ ಅಂದ್ಕೊಂಡು VRL ಟ್ರಾವೆಲ್ಸ್ ಅನ್ನು ಪ್ರಾರಂಭಿಸಿ ವೋಲ್ವೋ ಬಸ್ಗಳ ಸೇವೆ ಮತ್ತು ಸುಸಜ್ಜಿತ ಪ್ರಯಾಣ ಹಾಗೂ ಬುಕ್ಕಿಂಗ್ ವ್ಯವಸ್ಥೆ ಕೂಡ ಆ ಒಂದು 1990ರ ಸಮಯದಲ್ಲಿ ಅವರು ಪ್ರಾರಂಭ ಮಾಡಿದರು. ಖಾಸಗಿ ಬಸ್ ಸಂಚಾಲಕರಿಗೆ ಇದು ತುಂಬ ಅನಿವಾರ್ಯ ಹಾಗೂ ಅವಶ್ಯಕವಾಗಿತ್ತು. ಸ್ನೇಹಿತರೆ, ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬಹುದು, ವಿಜಯಾನಂದ ಸಂಕೇಶ್ವರ್ ಅವರು ತೆಗೆದುಕೊಂಡ ಮೊದಲ ಟ್ರಕ್ ಕೂಡ 2 ಲಕ್ಷ ಸಾಲವನ್ನು ಮತ್ತೊಬ್ಬರಿಂದ ಪಡೆದು ಕೂಡ ತೆಗೆದುಕೊಂಡಿದ್ದರು. ನಂತರ ಅವರ ಇರುವಂತಹ ಸ್ಥಿತಿ ಬದಲಾಗಲಿಲ್ಲ. ಅವರು ಸಾಮಾನ್ಯ ಜನರಂತೆ ಕೂಡ ಜೀವನವನ್ನು ನಡೆಸ್ತಾ ಇದ್ರು. ಹಲವಾರು ಟ್ರಕ್ಗಳ ಮಾಲೀಕರಾದರೂ ಕೂಡ ಜೀವನ ಸಾಧಾರಣ ಹಾಗೂ ಸಾಮಾನ್ಯ ಸರಳ ಜೀವನವನ್ನೇ ಅವರು ನಡೆಸ್ತಾ ಇದ್ರು. ಇಲ್ಲಿ ಇನ್ನು ಅವರ ತಿರುವುಗಳು ಕೂಡ ಆಗ್ತಾ ಹೋದವು. 1980ರ ನಂತರ ಹಲವು ವಾಹನಗಳು ಇವರು ಸ್ವಂತವಾಗಿ ಮಾಡಿಕೊಂಡ್ರು ಹಾಗೂ ಶಾಖೆಗಳನ್ನು ತೆಗಿಬೇಕಾಗಿತ್ತು, ಬ್ರಾಂಚಸನ್ನು ತೆಗಿಬೇಕಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಎಲ್ಲೆಡೆ ವ್ಯಾಪಾರವು ಹಬ್ಬುತ್ತಾ ಹೋಯಿತು. ಹಾಗೂ 1990ರಲ್ಲಿ ಇತ್ತ ಟ್ರಾನ್ಸ್ಪೋರ್ಟ್ ಸೇವೆ ಕೂಡ ಆಗಿತ್ತು. ಇತ್ತ ಜನರನ್ನು ಪ್ರಯಾಣದಲ್ಲಿ ಕಳಿಸುವಂತಹ ಕೆಲಸ ಕೂಡ ಇವರು ತೆಗೆದುಕೊಂಡ್ರು. ಇನ್ನು ಪ್ರಸ್ತುತ 2015ರ ಸಮಯದಲ್ಲೂ ಕೂಡ VRL ಲಾಜಿಸ್ಟಿಕ್ ಲಿಮಿಟೆಡ್ ಷೇರು ಮಾರುಕಟ್ಟೆಯನ್ನು ಪ್ರವೇಶಿಸಿ ಭಾರತದ ಅತ್ಯಂತ ನಂಬಿಕೆಯಾದ ಲಾಜಿಸ್ಟಿಕ್ ಕಂಪನಿಯಾಗಿ ಕೂಡ ಬೆಳೆಯುತ್ತಾ ಹೋಯಿತು. ಇವರಿಗೆ ಈ ಟ್ರಾನ್ಸ್ಪೋರ್ಟ್ ಬಗ್ಗೆ ಆಸಕ್ತಿ ಮೂಡಿದ್ದು ಹೇಗೆ ಅಂತ ನೀವು ನನಗೆ ಕೇಳಿದ್ರೆ, ಅದಕ್ಕೆ ಅವರು ಕೂಡ ಕಿರಿ ವಯಸ್ಸಿನಲ್ಲಿ ಕೂಡ ಹುಬ್ಬಳ್ಳಿಗೆ ಬಂದಾಗ ತರಕಾರಿ ಮಾರಾಟ ಹಾಗೂ ಸಾಗಣೆಗಳ ವಾಹನ ಕೂಲಿ ಕೆಲಸಗಳು ಹಾಗೂ ಈ ಎಲ್ಲ ಕೆಲಸಗಳನ್ನು ಕಣ್ಣಾರೆ ಕಂಡಿದ್ರು. ಇದರ ಒಂದು ಪ್ರೇರಣೆ ಅವರಿಗೆ ಬಂದಿತ್ತು. ಮನಸ್ಸಿನಲ್ಲಿ ಟ್ರಾನ್ಸ್ಪೋರ್ಟ್ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡುವ ಆಸಕ್ತಿ ಕೂಡ ಬೆಳೆದಿದ್ದು ಆ ಒಂದು ಮಾರುಕಟ್ಟೆಯ ವಾತಾವರಣದಲ್ಲಿ. ಒಂದು ಟ್ರಕ್ನ ಮಾಲೀಕರಾದಂತಹ ವಿಜಯಾನಂದ ಸಂಕೇಶ್ವರ್ ರವರು 5,000 ವಾಹನಗಳ ಹಾಗೂ ಟ್ರಕ್ಗಳ ಮತ್ತು ಬಸ್ಗಳ ಮಾಲೀಕರಾಗಿ ಬೆಳೀತಾರೆ. 40 ಶಾಖೆ ಕೇಂದ್ರಗಳನ್ನು ಪ್ರಸ್ತುತ ಪಡೆದುಕೊಂಡಿದ್ದಾರೆ. ಇನ್ನು ಲಕ್ಷಾಂತರ ಗ್ರಾಹಕರು, ಸಾವಿರಾರು ಉದ್ಯೋಗವನ್ನು ಇವರು ಸೃಷ್ಟಿಸಿದ್ದಾರೆ. ವಿಜಯವಾಣಿ ಪತ್ರಿಕೆ, ದಿಗ್ವಿಜಯ TV ಚಾನಲನ್ನು ಇವರು ಸಮಾಜಮುಖಿ ಕೆಲಸಗಳಿಗೆ ಸಕ್ರಿಯವಾಗಿ ಪಾಲ್ಗೊಂಡಿರುವ ವ್ಯಕ್ತಿಯಾಗಿ ವಿಜಯ ಸಂಕೇಶ್ವರ್ ಅವರು ಇದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದಿಂದ ಉದ್ಯಮಶ್ರೀ ಪ್ರಶಸ್ತಿ ಹಾಗೂ ಹಲವಾರು ಉದ್ಯಮ ಸಂಘಟನೆಗಳಿಂದ ಪ್ರಶಂಸೆ ಕೂಡ ಬಂದಿವೆ. ಇವರು ಹೇಳುವ ಪ್ರೇರಣೆ ಮಾತು ಕೂಡ ಅದೇ, ಸಾಧನೆಗೆ ಅವಕಾಶ ಕಾಯಬಾರದು, ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಬೇಕು ಅನ್ನೋದು ಇವರು ಹೇಳುವ ಮಾತಾಗಿದೆ. ಹಾಗೂ ಬಡತನ ನನ್ನ ಹಿನ್ನೆಲೆ, ಆದರೆ ನನ್ನ ಗಮ್ಯ ಅಲ್ಲ, ನಂಬಿಕೆ ನನ್ನ ಬಂಡವಾಳ, ಶ್ರಮ ನನ್ನ ಶಕ್ತಿ ಅಂತ ವಿಜಯ ಸಂಕೇಶ್ವರ್ ಅವರು ತಮ್ಮ ಪ್ರೇರಣೆ ಮಾತುಗಳನ್ನು ಹೇಳ್ತಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ವಿಜಯ ಸಂಕೇಶ್ವರ್ ಅವರ ಜೀವನ ₹1 ನಾಣ್ಯದಿಂದ ಪ್ರಾರಂಭವಾಗಿ ಇಂದು ಕೋಟಿ ಗಳಿಸುವಂತಹ ಉದ್ಯಮಿ ಆಗಿ ಸಮಾಜಮುಖಿ ಕೆಲಸಗಳಿಗೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ವ್ಯಕ್ತಿತ್ವ ವಿಜಯ ಸಂಕೇಶ್ವರ್ ಅವರು. ಅವರ ಕೈಯಲ್ಲಿ ಆ ಒಂದು ಸಮಯದಲ್ಲಿ ಹಣವಿರಲಿಲ್ಲ, ಆದರೆ ಭವಿಷ್ಯದ ನಕ್ಷೆ ಅವರಲ್ಲಿತ್ತು. ಅವರ ಹೆಜ್ಜೆಗಳಿಗೆ ಬೆಂಬಲವಿರಲಿಲ್ಲ, ಆದರೆ ಅವರಿಗೆ ಆತ್ಮವಿಶ್ವಾಸವಿತ್ತು. ಅವರ ಹೃದಯದಲ್ಲಿ ಹೊತ್ತಿಕೊಂಡದ್ದು ಗರಿಮೆಯಲ್ಲ, ಸೇವಾ ಮನೋಭಾವ ಅವರಿಗಿತ್ತು. ಇಂದು ನಾವೆಲ್ಲ ಬೆಂಗಳೂರಿನಿಂದ ಬಳ್ಳಾರಿಗೆ ಹಾಗೂ ಮುಂಬೈಯಿಂದ ಗೋವಾಗೆ ಹೋಗ್ತಿರುವಾಗ
VRL ಬಸ್ಸಿನಲ್ಲಿ ಶ್ರದ್ಧೆಯಿಂದ ಹೋಗ್ತಿದ್ದೇವೆ ಅಂತ ಅಂದರೆ ಅದಕ್ಕೆ ಕಾರಣ ಆ ವ್ಯಕ್ತಿಯ ಪರಿಶ್ರಮ ಕೂಡ ಹೌದು. ಹಾಗೂ ಕೆಲವೊಂದು ಟ್ರಾನ್ಸ್ಪೋರ್ಟ್ಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾವೆ ಅಂತಂದರೆ ಅದು ಟ್ರಾನ್ಸ್ಪೋರ್ಟ್ಗಳಾಗಿ ಹೋಗೋದಿಲ್ಲ, ಕನಸುಗಳು ಸಾಗಿಸುವ ನಡಿಗೆಯಾಗಿ ಹೋಗ್ತಾವೆ ಅಂತ ಅವರು ಕೂಡ ಹೇಳ್ತಾರೆ. ಇಂತಹ ಪ್ರೇರಣೆದಾಯಕ ವ್ಯಕ್ತಿತ್ವವನ್ನು ನಾವು ನೆನೆಯಬೇಕು ಹಾಗೂ ಬೇರೆಯವರಿಗೂ ಕೂಡ ನಾವು ತಲುಪಿಸಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ಹಾಗೂ ಸಾಧನೆಯ ಅವರ ಹಾದಿಯ ಜೊತೆ ನಾನು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇನೆ. ಹಾಗಿದ್ದರೆ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಕ್ತಾಯವನ್ನು ಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.